ಐವಿಎಫ್ ಮೂಲಕ ಅವಳಿ ಮಕ್ಕಳಿಗೆ ನಟಿ ಭಾವನಾ ತಾಯಿಯಾಗಿದ್ದಾರೆ. ಭಾವನಾಗೆ ಚಿಕಿತ್ಸೆ ನೀಡಿರುವ ಡಾಕ್ಟರ್ ಸುಷ್ಮಾ ಮಾತಾಡಿದ್ದಾರೆ. ಭಾವನಾ ಸಿಂಗಲ್ ಪೇರೆಂಟ್ ಆಗಿದ್ದು ಖುಷಿ ಕೊಟ್ಟಿದೆ. ಸಿಂಗಲ್ ಪೇರೆಂಟ್ಗೆ ಐವಿಎಫ್ ಚಿಕಿತ್ಸೆ ಇದೆ, ಮೊದಲ ಬಾರಿಗೆ ಆಗಿರೋದು. ಮೊದಲ ಚಿಕಿತ್ಸೆಯಲ್ಲಿ ಯಶಸ್ವಿಯಾಗಿದ್ದು ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಭಾವನಾ ಈಗ ತಾಯಿ ಆಗ್ತಾ ಇದ್ದಾರೆ. ಅವಿವಾಹಿತೆ ನಟಿ ಭಾವನಾ ಅವರು 2 ಮಕ್ಕಳ ತಾಯಿ ಆಗ್ತಾ ಇದ್ದಾರೆ ಅನ್ನೋದನ್ನ ತಾವೇ ಹೇಳ್ಕೊಂಡಿದ್ದಾರೆ. ಅದು IVF ಮೂಲಕ. IVF ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ, ಅದು ಸಿಂಗಲ್ ಪೇರೆಂಟ್ಗೆ IVF ಟ್ರೀಟ್ಮೆಂಟನ್ನು ತಗೋಬೇಕು ಅಂತಂದರೆ ಏನೇನು ಪ್ರೊಸೀಜರ್ಗಳಿರ್ತವೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯವಾಗಿ ಭಾವನಾ ಅವರಿಗೆ ಟ್ರೀಟ್ಮೆಂಟ್ ಮಾಡಿರುವಂತಹ ಡಾಕ್ಟರ್ ಅವರು ಸ್ವತಃ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುಷ್ಮಾ ಅವರೇ ನಮಸ್ತೆ. ಮೇಡಮ್, ಇವಾಗ ಸಿಂಗಲ್ ಪೇರೆಂಟ್ಗೆ IVF ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ? IVF ಅನ್ನೋದು ಕೃತಕ ಗರ್ಭಧಾರಣೆ. ಅದರಲ್ಲೂ ಸಿಂಗಲ್ ಪೇರೆಂಟಿಂಗ್ ಅಂತಂದರೆ ಸದ್ಯಕ್ಕೆ ಇಂಡಿಯಾದಲ್ಲಿ ಫೀಮೇಲ್ಸ್ಗೆ ಸಿಂಗಲ್ ಪೇರೆಂಟಿಂಗ್ ಇಸ್ ಅಲೌಡ್. ಸೊ ಸಿಂಗಲ್ ಪೇರೆಂಟಿಂಗಲ್ಲಿನೂ 2 ಆಪ್ಷನ್ಸ್ ಇರುತ್ತೆ. ಒನ್ಸ್ ದ ಲೇಡಿ ಡಿಸೈಡ್ಸ್ that she has to go for motherhood, she can use her own egg or she can use a donor egg. And once the egg is decided, ನಾವು ಆಮೇಲೆ ಅದನ್ನು ಡೋನರ್ ಬ್ಯಾಂಕ್ ಮುಖಾಂತರ ನಾವು ಡೋನರ್ ಸ್ಪರ್ಮ್ಸ್ನ ಯೂಸ್ ಮಾಡಿಬಿಟ್ಟು ನಾವು IVFನ ಮಾಡ್ತೀವಿ. ಸೊ ಒಂದು ಸತಿ ಭ್ರೂಣ ರೆಡಿ ಆದಮೇಲೆ ನಾವು ಅದನ್ನು ಟೆಸ್ಟಿಂಗ್ ಅಂತೆಲ್ಲ ಮಾಡಿಬಿಟ್ಟು ಭ್ರೂಣ ಚೆನ್ನಾಗಿರೋವಂಥ ಕ್ರೋಮೋಸೋಮಲ್ಲಿ ನಾರ್ಮಲ್ ಭ್ರೂಣನ ನಾವು ವಾಪಸ್ ಗರ್ಭದೊಳಗೆ ಹಾಕ್ತೀವಿ. ಸೊ ಅದು IVF. ಸೊ ಸಿಂಗಲ್ ಪೇರೆಂಟಿಂಗಲ್ಲಿ ಅಂತಂದರೆ ಇಟ್ಸ್ ಮದರ್ಹುಡ್ ವೇರ್ ದ ಲೇಡಿ ಡಿಸೈಡ್ಸ್ ಟು go for that motherhood. So it is her right. So according to the law it is allowed that she should not be ಅಂದರೆ ಮ್ಯಾರಿಡ್ ಆಗಿರಬೇಕು ಅನ್ನೋದು ಸ್ಪೆಸಿಫಿಕೇಶನ್ ಏನೂ ಇಲ್ಲ. ಎನಿ ಲೇಡಿ ಫಾರ್ ದ್ಯಾಟ್ ಮ್ಯಾಟರ್ ಕ್ಯಾನ್ ಅಂಡರ್ಗೋ IVF ಆ್ಯಂಡ್ ಕ್ಯಾನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.